ಕಲ್ಲಡ್ಕ ಪ್ರಭಾಕರ್ಗೆ ಸ್ಟೇ, ಹರೀಶ್ ಪೂಂಜಾಗೆ ಸ್ಟೇ, ಎಲ್ಲರಿಗೂ ಸ್ಟೇ, ಸಿಟಿ ರವಿಗೆ ಸ್ಟೇ, ಎಲ್ಲರಿಗೂ ಸ್ಟೇ. ಕಾನೂನಿನೊಳಗೆ ಇಂಥ ಪ್ರೊವಿಷನ್ ಯಾವುದೂ ಇಲ್ಲ. ಅತಿ ಲಿಬರಲ್ ಆಗಿ ಎಲ್ಲರಿಗೂ ಸಿಕ್ಕಂಗೆ ಇದನ್ನು ಕೊಟ್ಕೋತ ಹೋದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೆಲಸ ಹೆಂಗೆ ಮಾಡಬೇಕು? ಸಮಾಜದ ಶಾಂತತೆ ಮತ್ತು ನೆಮ್ಮದಿಗೆ ಭಂಗ ತರುವಂಥ ವ್ಯಕ್ತಿಗಳು ಸಮಾಜಕ್ಕೆ ಆತಂಕಕಾರಿ ಮತ್ತು ಘಾತಕ. ಈ ದ್ವೇಷ ಭಾಷಣ ಮಾತಾಡ್ಬೋದು, ಆದರೆ ಪೊಲೀಸರಿಗೆ ಪವರ್ ಇಲ್ಲ. 1/7/2023 ಈ ಕಾನೂನನ್ನು ತಂದಿದ್ದಾರೆ. ಸಿವಿಲ್ ಲಿಬರ್ಟಿ ಅಂತ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಆ್ಯಂಗಲ್ದೊಳಗೆ ಅಷ್ಟೇ ನಾವು ನೋಡಬೇಕು, ಅದನ್ನು ಬಿಟ್ಟು ಬೇರೆ ಆ್ಯಂಗಲ್ದಾಗ ನೋಡಬಾರ್ದು. ಸಮಾಜದ ಶಾಂತತೆ ಮತ್ತು ನೆಮ್ಮದಿಗೆ ಭಂಗ ಬರುವಂಥ ವಿಚಾರಗಳಿಗೆ ಕಡಿವಾಣ ಹಾಕಬೇಕಾದರೆ ಇಂಥ ಆದೇಶಗಳು ನಿಲ್ಲಬೇಕಾಗ್ತದೆ. ರಾಜಸ್ಥಾನದ ಹೈಕೋರ್ಟಿನ ಎದುರಿಗೆ ಮನು ಮಹಾರಾಜಂದು ದೊಡ್ಡ ಮೂರ್ತಿ ಅದು. ಮನು ಅಂತ ಅಂದ್ರೆ ಮನುಷ್ಯನನ್ನು ಒಡೆದು ಆಳುವಂಥ ಐಡಿಯಾಲಜಿ. ಕೆಲವು ನ್ಯಾಯಾಧೀಶರು ಮನುಸ್ಮೃತಿ ಬಗ್ಗೆ ಕಾನೂನಲ್ಲಿ ಬರೀತಾರೆ, ವೇದಗಳ ಬಗ್ಗೆ ಬರೀತಾರೆ. ಜನಗಳಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಹೋಗ್ತಾ ಇದೆ. ಕೋಮುದ್ವೇಷ ಭಾಷಣ ಪ್ರಕರಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ವಿರುದ್ಧ ಬಲವಂತದ ಕ್ರಮ ಬೇಡ ಎಂದು ನ್ಯಾಯಾಲಯ ಇತ್ತೀಚೆಗೆ ಪೊಲೀಸರಿಗೆ ನಿರ್ದೇಶನ ನೀಡಿತು. ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಯಾಕಂದ್ರೆ ಬಲವಂತದ ಕ್ರಮ ಬೇಡ ಎಂಬ ನಿರ್ದೇಶನಗಳು ನಿರ್ದಿಷ್ಟವಾಗಿ ಬಲಪಂಥೀಯ ಸಿದ್ಧಾಂತದ ಕೋಮುವಾದಿ ಮತ್ತು ಬಿಜೆಪಿ ವ್ಯಕ್ತಿಗಳ ವಿಚಾರದಲ್ಲಿ ಮೇಲಿಂದ ಮೇಲೆ ಪ್ರಕಟವಾಗ್ತಿದೆ. ನ್ಯಾಯ ವ್ಯವಸ್ಥೆ ಬಯಾಸ್ಡ್ ಆಗ್ತಾ ಇದೆಯಾ? ಸಂವಿಧಾನಕ್ಕಿಂತ ಮನುವಾದ ನ್ಯಾಯ ವ್ಯವಸ್ಥೆಯನ್ನ ಪ್ರಭಾವಿಸ್ತಾ ಇದೆಯಾ? ಕಾನೂನಿನ ಚೌಕಟ್ಟಿನಲ್ಲಿ ಬಲವಂತದ ಕ್ರಮ ಬೇಡ ಎಂಬ ನಿರ್ದೇಶನಕ್ಕಿರುವ ವ್ಯಾಪ್ತಿ ಎಂಥದ್ದು? ಪೊಲೀಸ್ ತನಿಖಾ ವ್ಯವಸ್ಥೆ ಮೇಲೆ ಇದು ಅಡ್ಡ ಪರಿಣಾಮ ಉಂಟು ಮಾಡುವುದೇ? ಕೋಮು ಧ್ರುವೀಕರಣ ಶಕ್ತಿಗಳಿಗೆ ರಕ್ಷಣೆ ಸಿಕ್ಕಂತಾಗಿ ಸಾಮರಸ್ಯ ಕದಡುವವರಿಗೆ ಇದು ಪ್ರೋತ್ಸಾಹ ನೀಡಿದಂತಾಗುತ್ತಿಲ್ಲವೇ ಎಂಬ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇವೆ. ಇವುಗಳ ಬಗ್ಗೆ ವಿಷಯ ತಜ್ಞರು ಇಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಫಸ್ಟ್ ಒಂದು ಕ್ಲಿಯರ್ ಮಾಡಬೇಕು ಅಂತಂದರೆ, ಕಾನೂನಿನೊಳಗೆ ಇಂಥ ಪ್ರೊವಿಷನ್ ಯಾವುದೂ ಇಲ್ಲ. ಇದೇನಿದ್ರೂ ಕೋರ್ಟಿಗೆ ಡಿಸ್ಕ್ರಿಷನರಿ ಅಥಾರಿಟಿ, ಡಿಸ್ಕ್ರಿಷನರಿ ಪವರ್ ಅಂತ ಒಂದು ಇರ್ತದೆ. ಪ್ರತಿ ಕೋರ್ಟು ಒಂದು ಬೇಲ್ ಕೊಡಬೇಕಾದ್ರೆ, ಒಂದು ಜಜ್ಮೆಂಟ್ ಕೊಡಬೇಕಾದ್ರೆ ಅದರ ಡಿಸ್ಕ್ರಿಷನ್ ಯೂಸ್ ಮಾಡ್ತದೆ. ಯಾಕೆ ಡಿಸ್ಕ್ರಿಷನ್ ಅನ್ನೋ ಶಬ್ದ ಯೂಸ್ ಮಾಡ್ತೇವೆ ಅಂತಂದರೆ, ಪ್ರತಿ ಕೇಸು ಒಂದೇ ಥರ ಇರೋದಿಲ್ಲ. ಆ್ಯಂಟಿಸಿಪೇಟ್ರಿ ಬೇಲ್ ಅಂತಂದರೆ ಪ್ರತಿ ಕೇಸಿಗೂ ಸಂದರ್ಭಗಳು ಡಿಫ್ರೆಂಟ್ ಇರ್ತಾವೆ. ಪ್ರತಿ ಮನುಷ್ಯ ಒಂದು ಡಿಫ್ರೆಂಟ್ ಸನ್ನಿವೇಶದೊಳಗೆ ಬೇಲ್ ಕೇಳ್ತಿರ್ತಾನೆ. ಅದಕ್ಕಾಗಿ ಒಂದೇ ಥರದ ನಿರ್ದೇಶನ ಎಲ್ಲ ಕೇಸ್ನಾಗೂ ವರ್ಕೌಟ್ ಆಗೋದಿಲ್ಲ. ಯಾವ ಕೇಸ್ನೊಳಗೆ ಇಂಥದ್ದನ್ನು ಬಳಸಬೇಕು ಅನ್ನೋದನ್ನು ಕೋರ್ಟಿನ ವಿವೇಚನೆಗೆ ಬಿಟ್ಟದ್ದಿರ್ತದೆ. ಆದರೆ ಈ ವಿವೇಚನೆ ಅನ್ನೋದು ಎಷ್ಟು ವಾಸ್ಟ್ ಶಬ್ದ ಅಂದರೆ, ಕೋರ್ಟು ಅದನ್ನು ಹೆಂಗೆ ಬೇಕಂಗೆ ಡಿಫೈನ್ ಮಾಡ್ಬೋದು. ಸಿಂಪಲ್ಲಾಗಿ ನೋಡಿದರೆ ಬಲವಂತದ ಕ್ರಮ ಬೇಡ ಅಂತ ಹೇಳಿದಾಗ 2021 ಒಳಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಎಲ್ಲ ಲೋವರ್ ಕೋರ್ಟ್ಗಳಿಗೂ ಒಂದು ನಿರ್ದೇಶನ ಕೊಡ್ತು. ಏನು ಹೇಳಿದರು ಅಂತಂದರೆ, ಬಲವಂತದ ಕ್ರಮ ಬೇಡ ಅಂದರೆ ನೋ ಕೋವರ್ಸಿವ್ ಆ್ಯಕ್ಷನ್ ಅನ್ನೋದನ್ನು ಅತಿ ಲಿಬರಲ್ಲಾಗಿ ಯೂಸ್ ಮಾಡಬೇಡ್ರಿ, ಡಿಸ್ಕ್ರಿಷನ್ಲಿ ಯೂಸ್ ಮಾಡಿರಿ. ಅತಿ ಲಿಬರಲ್ಲಾಗಿ ಎಲ್ಲರಿಗೂ ಸಿಕ್ಕಂಗೆ ಇದನ್ನು ಕೊಟ್ಕೋತ ಹೋದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೆಲಸ ಹೆಂಗೆ ಮಾಡಬೇಕು? ಕಲ್ಲಡ್ಕ ಪ್ರಭಾಕರ್ಗೆ ಸ್ಟೇ, ಹರೀಶ್ ಪೂಂಜಾಗೆ ಸ್ಟೇ, ಎಲ್ಲರಿಗೂ ಸ್ಟೇ, ಸಿಟಿ ರವಿಗೆ ಸ್ಟೇ, ಎಲ್ಲರಿಗೂ ಸ್ಟೇ. ಈಗ ಇವ್ರ ಮೇಲೆ UAPA ಕಾಯ್ದೆ ಯಾಕೆ ಆಗೋದಿಲ್ಲ? ಒಂದು ಟೈಮು ಒಂದು ಅಫೆನ್ಸ್ ಮಾಡಿದರೆ ಓಕೆ, 100 ಅಫೆನ್ಸ್ ಮಾಡ್ತಾರೆ, ಒಂದೇ ಕಾಯ್ದೆ ಹಾಕ್ತಾರೆ, ಒಂದೇ ಸೆಕ್ಷನ್ ಹಾಕ್ತಾರೆ. ಕೋಕಾ ಇರೋದು ಯಾಕೆ ಅಂದರೆ, ನೋಡಿ, ಇದು ಎರಡು ಕೈ, ಇದು ಮನುಷ್ಯರ ಕೈಯೇ, ಇದು ಭಾರತೀಯರ ಕೈಯೇ. ಈ ಕೈಯಲ್ಲಿ ಬಾಂಬ್ ಇರುತ್ತೆ, ಈ ಕೈಯಲ್ಲಿ ಕಲ್ಲು ಇರುತ್ತೆ. ಸೊ ಈ ಕೈಯು ಯಾವ ಫೇಯ್ತೋ, ಈ ಕೈ ಒಂದು ಧರ್ಮಕ್ಕೆ ಸೇರಿದ್ದರೆ ಬೇಯ್ಲು, ಇದು ಬಾಂಬ್ ಇದ್ದ ಕೈ. ಇದು ಕಲ್ಲು, ಇದು ಒಂದು ಧರ್ಮಕ್ಕೆ ಸೇರಿದರೆ ಜೈಲು. ಕಲ್ಲಿಟ್ಕೊಂಡಿರೋರು 8 ವರ್ಷ ಜೈಲಲ್ಲಿದ್ದಾರೆ, ಬಾಂಬು ಬಂದೂಕು ಹಿಡಿದಿರೋರು ಹೊರಗೆ ಬಂದುಬಿಡ್ತಾರೆ. ಇದು ಈ ಥರ ಆಗ್ತಾ ಇದೆ. ಕೋಮು ಪ್ರಚೋದನೆ ಭಾಷಣ ಮಾಡುವಂಥ ವ್ಯಕ್ತಿಗಳ ಗುಂಪೇ ಹುಟ್ಕೊಂಡಿದೆ. ಮೊದಲು ಎಲ್ಲೋ ಒಬ್ಬರು ಮಾತಾಡೋರು, ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಅವ್ರ ಮೇಲೆ ಪೊಲೀಸರು ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದರು. ನನ್ನ ಕಾಲಘಟ್ಟದಲ್ಲಿ ಇಂಡಿಯನ್ ಪೀನಲ್ ಕೋಡ್ನ ಪ್ರಕಾರ ಒಂದು ಸೆಕ್ಷನ್ನಲ್ಲಿ ಕೇಸುಗಳು ದಾಖಲಾಗ್ತಾಯಿತ್ತು.
ಆತ ನ್ಯಾಯಾಲಯಕ್ಕೆ ಇದಕ್ಕೆ ತನಿಖೆಗೆ ತಡೆ ಕೊಡಬೇಕು ಅಂತ ಹೋದರೆ ಕೊಡ್ತಾ ಇರಲಿಲ್ಲ. ತಡೆಯಾಜ್ಞೆಗಳು ಕೊಡ್ತಾ ಇರಲಿಲ್ಲ. ಕಾರಣ ಏನು ಹೇಳ್ತಾ ಇದ್ರು ಅಂದರೆ, ಸಮಾಜದ ಶಾಂತತೆ ಮತ್ತು ನೆಮ್ಮದಿಗೆ ಭಂಗ ತರುವಂಥ ವ್ಯಕ್ತಿಗಳು ಸಮಾಜಕ್ಕೆ ಆತಂಕಕಾರಿ ಮತ್ತು ಘಾತಕ. ಅಂಥವ್ರನ್ನ ನಾವು ಖಂಡಿತ ನಿರ್ಬಂಧಿಸಬೇಕು ಅಂಥೇಳಿ ನ್ಯಾಯಾಂಗ ವ್ಯವಸ್ಥೆ ಇವರ ಅರ್ಜಿಗಳನ್ನು ತಿರಸ್ಕರಿಸ್ತಾ ಇದ್ದರು. ಆಗ ಅವ್ರಿಗೊಂದು ಭಯ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಭಾಷಣ ಮಾಡೋರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಅದರಿಂದ ಆ ಪ್ರದೇಶದಲ್ಲಿ ಪ್ರಕ್ಷುಬ್ಧತೆ ಉಂಟಾಗುವಂಥ ವಿಚಾರಗಳು ಹೆಚ್ಚಾಗ್ತವೆ. ತನಿಖಾ ಹಂತದಲ್ಲೇ ನಿಲ್ಲಿಸೋದಂತ ಇದು ತಡೆಯಾಜ್ಞೆ ಕೊಡೋದಿದೆಯಲ್ಲ, ಅದು ಆ ಪ್ರದೇಶದ ಕಾನೂನು ವ್ಯವಸ್ಥೆ ಕಾಪಾಡುವಂಥ ವಿಚಾರದಲ್ಲಿ ಆಗುವಂಥ ಮೊದಲನ ಅಡೆತಡೆ ಅದು. ನಾವು ಇಂಡಿಯಾದಾಗ ಒಂದು ಮಾತು ಹೇಳ್ತೀವಿ, ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಎಲ್ಲಿ ತನಕ ಅವ ಅಪರಾಧಿ ಅಂತ ಅಂದ್ರೆ ಇದು ಆಗಂಗಿಲ್ಲ, ಅಲ್ಲಿ ತನಕ ಅವ ಇನ್ನೋಸೆಂಟ್, ಅದನ್ನು ನಾವು ಒಪ್ಕೊಳ್ಳೋಣಂತ. ಆದರೆ ಅದು ಅಪರಾಧಿ ಅಂತ ಯಾವಾಗ ಅವ ನಿರ್ಧಾರ ಆಗ್ತದೆ? ಇನ್ವೆಸ್ಟಿಗೇಷನ್ ಆದಾಗ. ಇನ್ವೆಸ್ಟಿಗೇಷನ್ಗೆ ಬರಲಿಲ್ಲ ಅಂತಂದರೆ ಇದು ಜಸ್ಟಿಸ್ ಡಿಲೇ ಇಸ್ ಜಸ್ಟಿಸ್ ಡಿನೈಡ್. ಎಲ್ಲರಿಗೂ ಜಸ್ಟಿಸ್ ಡಿಲೇ ಆಗ್ತದೆ, ನ್ಯಾಯಾಂಗಗಳು ಹೆಚ್ಚಿಗೆ ಕೆಲಸ ಮಾಡೋಂಗಿಲ್ಲ, ಪೊಲೀಸರು ಕೆಲಸ ಮಾಡೋಂಗಿಲ್ಲ ಅಂತ ಜನ ಬೈತಾರೆ. ಅದೇ ಜನರು ಎದುರಿಂದ ಬಂದಂಥ ಜಡ್ಜ್ಗಳು ಈ ಥರ ನಿರ್ದೇಶನ ಕೊಡ್ತಾರೆ. ಅದು ಸಿವಿಲ್ ಲಿಬರ್ಟಿ ಅಂತ ಅನ್ನೋದು ಫಂಡಮೆಂಟಲ್ ರೈಟ್ಸದ ಆ್ಯಂಗಲ್ದೊಳಗೆ ಅಷ್ಟೇ ನಾವು ನೋಡಬೇಕು, ಅದನ್ನು ಬಿಟ್ಟು ಬೇರೆ ಆ್ಯಂಗಲ್ದಾಗ ನೋಡಬಾರ್ದು. ಆ್ಯಂಟಿಸಿಪೇಟ್ರಿ ಬೇಲ್ ಅನ್ನೋದು, ಬೇಲ್ ಈಸ್ ಅ ರೈಟ್. ಯಾವುದೇ ಮನುಷ್ಯ ಕೋರ್ಟಿನ ಎದುರಿಗೆ ಹೋಗಲಿ, ನನ್ನ ಮೇಲೆ ಇಂಥ ಒಂದು ಆರೋಪ ಐತಿ, ನನಗೆ ಎನಿ ಟೈಮ್ ಅರೆಸ್ಟ್ ಮಾಡ್ಬೋದು, ನನಗೊಂದು ಅಂತ ಅಂದಾಜು ಐತಿ, ನನಗೆ ಬೇಲ್ ಕೊಡ್ರಿ ಅಂತ ಕೇಳಿದರೆ ಕೋರ್ಟ್ ಕೊಡಬೇಕು. ಅದು ಕೋರ್ಟಿಂದ ಒಂದು ರೂಲ್ಸ್ ಅದ. ಈ ಥರದ್ದೊಂದು ನಿರ್ದೇಶನ ಕೊಟ್ಟುಬಿಟ್ರೆ ಇನ್ವೆಸ್ಟಿಗೇಷನ್ ಅನ್ನೋದೇ ಆಗೋದಿಲ್ಲ. ಇದು ಪೊಲೀಸರಿಗೆ ಒಂಥರ ಕೈಕೊಳ ಹಾಕಿದಂಗೆ ಆಗ್ತದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ದೊಂಬಿಗಳನ್ನು ನಿಯಂತ್ರಿಸಿರ್ಬೋದು, ಗಲಭೆಗಳನ್ನ ನೋಡಿರ್ಬೋದು, ಈ ಥರ ದಂಗೆಗಳನ್ನು ನೋಡಿರ್ಬೋದು. ನನ್ನ ಒಂದು 30-31 ವರ್ಷಗಳ ಕಾಲಾವಧಿಯಲ್ಲಿ ಎಲ್ಲವನ್ನು ನೋಡಿದ್ದೇನೆ. ಪೊಲೀಸರಿಗೆ ದೊಡ್ಡ ಆತಂಕಕಾರಿ ವಿಷಯ ಏನು ಅಂದರೆ ಕೋಮುಗಲಭೆಗಳು. ಕೋಮುಗಲಭೆಗಳನ್ನು ನಿಯಂತ್ರಿಸೋದಿದೆಯಲ್ಲ, ಅದು ಪೊಲೀಸರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಆಗಿರುತ್ತೆ. ಒಂದು ಸರ್ಕಾರದ ಪ್ರಥಮ ಆದ್ಯತೆ ಅಥವಾ ವ್ಯವಸ್ಥೆಯ ಪ್ರಥಮ ಆದ್ಯತೆ. ವ್ಯವಸ್ಥೆ ಅಂದರೆ ಕೇವಲ ಪೊಲೀಸರಲ್ಲ, ಕೇವಲ ಸಾರ್ವಜನಿಕರಲ್ಲ. ವ್ಯವಸ್ಥೆ ಅಂದರೆ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಆಮೇಲೆ ಸಂಘ ಸಂಸ್ಥೆಗಳು ನಡ್ಕೊಳ್ಳೋ ಅಂಥದ್ದು ವ್ಯವಸ್ಥೆ, ಎಲ್ಲವೂ ವ್ಯವಸ್ಥೆಯಲ್ಲಿ ಸೇರ್ತದೆ. ಈ ವ್ಯವಸ್ಥೆ ಸರಿಯಾಗಿ ನಡಿಬೇಕಾದರೆ, ಆ ವ್ಯವಸ್ಥೆಯಲ್ಲಿ ನಂಬಿಕೆ ಬರಬೇಕಾದ್ರೆ, ಆ ವ್ಯವಸ್ಥೆ ಅಂತ ಏನು ನಾವು ಸಮಾಜದ ಶಾಂತತೆ ಮತ್ತು ನೆಮ್ಮದಿಗೆ ಭಂಗ ಬರುವಂಥ ವಿಚಾರಗಳಿಗೆ ಕಡಿವಾಣ ಹಾಕಬೇಕಾದ್ರೆ ಇಂಥ ಆದೇಶಗಳು ನಿಲ್ಲಬೇಕಾಗ್ತದೆ. ಇದು ತಪ್ಪು ಎಲ್ಲಿ ನಡೆದಿದೆ ಅನ್ನೋದನ್ನು ನೋಡಿದರೆ, ಈಗ ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ. ಅಮಿತ್ ಶಾದವರು ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ. ದ್ವೇಷ ಭಾಷಣ ಎಲ್ಲನೂ 3 ವರ್ಷ, 4 ವರ್ಷ, 5 ವರ್ಷ ಅಷ್ಟೇ ಪನಿಷ್ಮೆಂಟ್ಗಳಿದೆ. 173 BNSS ಅದರಲ್ಲಿ ಏನು ಹೇಳುತ್ತೆ ಅಂದರೆ, ನೀವು 3 ವರ್ಷ, 5 ವರ್ಷ, 7 ವರ್ಷ ಕೆಳಗಡೆ ಇರೋ ಅಫೆನ್ಸಸ್ಗೆ ನೀವು ನೋಟಿಸ್ ಕೊಡದೆ FIR ರಿಜಿಸ್ಟರ್ ಮಾಡೋಂಗಿಲ್ಲ, ಆಯಿತಾ? ಮತ್ತು ಬಂಧಿಸೋಗಿಲ್ಲ. ಅಂದರೆ ಈ ದ್ವೇಷ ಭಾಷಣ ಮಾತಾಡ್ಬೋದು, ಆದರೆ ಪೊಲೀಸರಿಗೆ ಪವರ್ ಇಲ್ಲ. ಇದು ಯಾವಾಗ ಬಂದಿದ್ದು? 1/7/2023 ಈ ಕಾನೂನನ್ನು ತಂದಿದ್ದಾರೆ. ಸಂವಿಧಾನದ ಓತ್ ಯಾರು ತಗೋತಾರೆ ನಮ್ಮ ದೇಶದೊಳಗೆ? ಅವ್ರು ಆ್ಯಕ್ಚುಲಿ ಜಾತಿ ಧರ್ಮ ಎಲ್ಲನೂ ಮೀರಿ ನಿಲ್ಲಬೇಕು, ಎಲ್ಲನೂ ಮೀರಿ ಜಜ್ಮೆಂಟ್ ಕೊಡಬೇಕು. ತಮ್ಮ ಎದುರಿಗಿರೋ ವ್ಯಕ್ತಿನ ಕ್ಲಿಯರಾಗಿ ಈಕ್ವಾಲಿಟಿ ಗ್ರೌಂಡ್ಸ್ ಮೇಲೆ ನೋಡಬೇಕು. ಹಂಗೆ ಎಷ್ಟು ಮಂದಿ ನೋಡ್ತಾರಂತ ಅನ್ನಿಸ್ತದೆ ನಮಗೆ. ರಾಜಸ್ಥಾನದ ಹೈಕೋರ್ಟಿನ ಎದುರಿಗೆ ಮನು ಮಹಾರಾಜಂದು ದೊಡ್ಡ ಮೂರ್ತಿ ಅದ. ಹೈಕೋರ್ಟ್ ಅಂತಂದ್ರೆ ಏನು? ಅದು ನಾವು ಸಂವಿಧಾನ ಎತ್ತಿ ಹಿಡಿಯೋ ಜಾಗ. ಸಂವಿಧಾನದ ಪ್ರೊಟೆಕ್ಷನ್ ಮಾಡಿರಿ, ನಮಗೆ ನಮ್ಮ ಹಕ್ಕನ್ನು ಕಾಪಾಡ್ರಿ ಅಂತ ಯಾವುದೋ ಮನುಷ್ಯ ಹೈಕೋರ್ಟಿಗೆ ಹೋಗ್ತಾನೆ ತನ್ನ ಅಹವಾಲು ತೊಗೊಂಡಂದ್ರೆ, ಬಾಗಿಲ್ದಾಗ ಮನು ಮೂರ್ತಿ ನೋಡ್ದ ಅಂತಂದ್ರೆ ಅವನಿಗೆ ಆ ಕೋರ್ಟಿನ ಮ್ಯಾಗ ನಂಬಿಕೆ ಬರ್ತದ? ಮನು ಅಂತಂದ್ರೆ ಮನುಷ್ಯನನ್ನು ಒಡೆದು ಆಳುವಂಥ ಐಡಿಯಾಲಜಿ. ಆ ಮನುಷ್ಯನ ಮೂರ್ತಿ ನೋಡಿ ಒಳಗೆ ಹೋಗಿ ನನಗೊಂದು ನ್ಯಾಯ ಕೊಡ್ರಿ ಅಂತ ಯಾವ ಬಾಯಿಲೆ ಅವ ಕೇಳ್ತಾನೆ? ಕೋರ್ಟ್ ಯಾವ ಬಾಯಿಲೆ ಕೊಡ್ತದೆ? ಆ ಮೂರ್ತಿ ಇವತ್ತಿಗೂ ಕೋರ್ಟಿನ ಎದುರಿಗೆ ಐತಿ ಅಂತಂದರೆ ಇದನ್ನು
ಪ್ರಜಾಪ್ರಭುತ್ವದ ಅಣಕ ಅಷ್ಟೇ ಅಲ್ಲ, ಸಂವಿಧಾನದ ಅಣಕ ಅಂತಲೂ ನಾವು ತಿಳ್ಕೊಬೇಕಾಗ್ತದೆ. ಅಂದರೆ ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ರಿಪ್ರೆಸೆಂಟ್ ಮಾಡ್ತೀರಿ ಸೊಸೈಟಿ ಒಳಗೆ, ಯಾರನ್ನ ಪ್ರೊಟೆಕ್ಟ್ ಮಾಡ್ತೀರಿ, ಅದರ ಮೇಲೆ ನಿಮ್ಮ ಲಿಬರ್ಟೀಸನ್ನು ಗ್ಯಾರಂಟಿ ಕೊಡುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತದೆ. ಇದಕ್ಕೆ ಕೋರ್ಟ್ಗಳು ಹೊರತಲ್ಲ, ಜಡ್ಜ್ಗಳು ಹೊರತಲ್ಲ. ಇದೆಲ್ಲದನ್ನು ಮೀರಿ ಜನರ ನಂಬಿಕೆಯನ್ನು ಕೋರ್ಟ್ಗಳು ಉಳಿಸ್ಕೋಬೇಕು ಅಂತಂದರೆ ರೈಟ್ ಟು ಈಕ್ವಾಲಿಟಿಯನ್ನು ತಲೆಯೊಳಗೆ ಇಟ್ಕೊಂಡು ಎಲ್ಲರಿಗೂ ಎಲ್ಲರ ಹಕ್ಕುಗಳು ಸಮ ಅಂತ ಮಾಡಿದರೆ ಇಂಥ ಒಂದು ಪ್ರವೃತ್ತಿಯಿಂದ ಹೊರಗೆ ಬರ್ಬೋದು. ನ್ಯಾಯಾಧೀಶರಲ್ಲಿ ಸಂವಿಧಾನದ ಪರ ನ್ಯಾಯಾಧೀಶರು, ಸನಾತನ ಪರ ನ್ಯಾಯಾಧೀಶರು ಎಂದು 2 ಗುಂಪು ಬರುತ್ತೆ. ಈಗ ಸಂವಿಧಾನ ಹಾಗೇ ಇರುತ್ತೆ, ಸೋರ್ಸ್ ಲಾ ಬರುತ್ತಲ್ಲ, ಸೋರ್ಸ್ ಮೂಲ, ಕಾನೂನನ್ನು ಮೂಲ, ಅದು ಸಂವಿಧಾನದಲ್ಲಿಂದ ತಗೋಬೇಕು. ಬಟ್ ಕೆಲವು ನ್ಯಾಯಾಧೀಶರು ಮನುಸ್ಮೃತಿ ಬಗ್ಗೆ ಕಾನೂನಲ್ಲಿ ಬರೀತಾರೆ, ವೇದಗಳ ಬಗ್ಗೆ ಬರೀತಾರೆ, ರಾಮಾಯಣದ ಬಗ್ಗೆ, ಈ ದ್ರೋಣಾಚಾರ್ಯರ ಬಗ್ಗೆ ಎಲ್ಲ ಕಾನೂನುಗಳಲ್ಲೂ ಬರೀತಾರೆ. ಈ ಬರೆಯೋ ಕಾನೂನು ಏನಾಗುತ್ತೆ ಅಂದರೆ ನಮ್ಮ ಮನುಸ್ಮೃತಿ ಶ್ರುತಿ ಇದು ಕಾನೂನು ಆಗುತ್ತೆ. ಆರ್ಟಿಕಲ್ 141 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದವರು ಏನು ರೆಫರ್ ಮಾಡ್ತಾರೋ ಅದು ಕೆಳಗಡೆ ಕೋರ್ಟ್ಗೆ ಕಾನೂನಾಗುತ್ತೆ. ಅಂದರೆ ಈಗ ಐಡಿಯಾಲಜಿ ಸಿದ್ಧಾಂತ ಲೆಫ್ಟ್ ಟು ರೈಟ್ ಟು ಸೆಂಟರು ಇದು ಕಾರ್ಯಾಂಗದಲ್ಲಿನೂ ಇದೆ, ಶಾಸಕಾಂಗದಲ್ಲಿನೂ ಇದೆ, ದುರಂತ ನ್ಯಾಯಾಂಗದಲ್ಲಿನೂ ಇದೆ. ಈ ಸಿದ್ಧಾಂತಗಳು ಪೀಠದ ಮೇಲೆ ಕೂತ್ರೆ ಈ ಥರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವೂ ಹಾಳಾದಾಗ, ರಾಜಕಾರಣ ಹಾಳಾದಾಗ, ಕಾರ್ಯಾಂಗ ಹಾಳಾದಾಗ ನಮಗೆ ಆಶಾಕಿರಣವಾಗಿ ಕಾಣ್ತಾ ಇದ್ದಿದ್ದು ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆ ನಮ್ಮನ್ನು ಕಾಪಾಡುತ್ತೆ, ನಮಗೆ ಒಂದು ಧೈರ್ಯ ತುಂಬುತ್ತೆ ಅನ್ನೋ ಭಾವನೆ ಪ್ರತಿಯೊಬ್ಬ ನಾಗರಿಕನಲ್ಲಿತ್ತು. ಆ ಶಾಸಕಾಂಗ ಕಾರ್ಯಾಂಗದ ಮ್ಯಾಗೆ ಜನರಿಗೆ ನಂಬಿಕೆ ಹೋಗ್ಯದ. ಈಗ ಎಲ್ಲರಿಗೂ ಬಿಟ್ಟು ಉಳಿದಿರೋ ಒಂದೇ ಒಂದು ಹೋಪ್ ಅಂದ್ರೆ ಕೋರ್ಟ್. ಎಂಥ ಹಳ್ಳಿ ಒಳಗೆ ಹೋದರೂ ಮನುಷ್ಯ ಜಗಳ ತೆಗೆದ್ರೆ ನೀನು ಕೋರ್ಟ್ನಾಗ ನೋಡ್ತೀನಿ ಅಂತ ಒಂದು ಮಾತು ಹೇಳ್ತಾನೆ. ಅದು ಯಾಕಂದ್ರೆ ಅವನಿಗೆ ಇನ್ನೂ ಅಲ್ಲಿ ನಂಬಿಕೆ ಉಳಿದದ. ನಿನಗೆ MLA ಎದುರಿಗೆ ನೋಡ್ತೀನಿ ಅಂತ ಯಾರೂ ಹೇಳಂಗಿಲ್ಲ. ಹಾಗಿದ್ದಾಗ ಕೋರ್ಟ್ಗಳಿಗೆ ನಂಬಿಕೆ ಉಳಿಸ್ಕೊಳ್ಳುವಂಥ ಅವಶ್ಯಕತೆ ಅದ. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ವಕೀಲರೇ ಮಾತಾಡ್ತಾ ಇದ್ದಾರೆ, ನ್ಯಾಯಾಧೀಶರುಗಳೇ ಮಾತಾಡಿದ್ದಾರೆ, ನಿವೃತ್ತ ನ್ಯಾಯಾಧೀಶರುಗಳು ಮಾತಾಡ್ತಾ ಇದ್ದಾರೆ, ಆಮೇಲೆ ಕಾರ್ಯನಿರತ ನ್ಯಾಯಾಧೀಶರುಗಳು ಮಾತಾಡಿದ್ದಾರೆ. ನಾವು ಮಾಧ್ಯಮದಲ್ಲಿ ಕಾಣ್ತಾ ಇದ್ದೀವಿ, ಇಂಡಿಯನ್ ಲಾ ಬಾರ್ಕ್ಸ್ ಅಟ್ ಎವ್ರಿಬಡಿ ಬೈಟ್ಸ್ ಓನ್ಲಿ ಪೂರ್ ಆ್ಯಂಡ್ ಡೌನ್ ಟ್ರಾಡನ್ ಅಂತ. ಇದು ಎಷ್ಟು ಆಘಾತಕಾರಿ ವಿಚಾರ. ಈ ಆಘಾತಕಾರಿ ವಿಚಾರ ಆಗಬೇಕಾದ್ರೆ ಜನಗಳಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಹೋಗ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗ ನಾವು ಉದಾಹರಣೆಗೆ ನಿಮಗೊಂದು ಘಟನೆ ನಾನು ಹೇಳ್ಬಿಡ್ತೀನಿ, ಅದು ಪ್ರಚಲಿತ ಇರೋವಂಥ ಘಟನೆ. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಸರ್ಕಾರಿ ನೌಕರ 200 ರೂಪಾಯಿ ಲಂಚ ಪಡೆದ ಅಂತನೋ ಅಥವಾ ಬಸ್ಸಲ್ಲಿ ಟಿಕೆಟ್ ಕೊಡದೆ 200 ರೂಪಾಯಿ ದುರುಪಯೋಗ ಮಾಡ್ಕೊಂಡಿದ್ದಾನೆ, ಅವನ್ನ ಕೆಲಸದಿಂದ ವಜಾ ಮಾಡಿತ್ತು. ಆತ ಇಲ್ಲ, ನನಗೆ ವಜಾ ಮಾಡಿದ್ದು ಕೇವಲ 200 ರೂಪಾಯಿ ನನಗೆ ಮರು ನೇಮಕ ಮಾಡಬೇಕು ಅಂತ ಹೋದಾಗ ಭ್ರಷ್ಟಾಚಾರ ಅದು 1 ರೂಪಾಯಿದಿರಲಿ ಕೋಟಿದಿರಲಿ ಅಂದರು. ಆತನ ಅರ್ಜಿ ವಜಾ ಆಯಿತು. ನಮ್ಮ ಕಣ್ಣು ಮುಂದೆ ಮಾಧ್ಯಮಗಳಲ್ಲಿದೆ, ಪಾರ್ಲಿಮೆಂಟ್ ಮುಂದೆ ಬಂದಿದೆ. ಒಬ್ಬ ನ್ಯಾಯಾಧೀಶನ ಮನೆಯಲ್ಲಿ ಕೋಟಿಗಟ್ಟಲೆ, ಅದೆಷ್ಟೊಂದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ, ಕೋಟಿಗಟ್ಟಲೆ ದುಡ್ಡಿಟ್ಟಿದ್ದಂಥ ಜಾಗಕ್ಕೆ ಬೆಂಕಿ ಬಿದ್ದಿದೆ. ಆತನ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂದರೆ ವರ್ಷ ಕಳೀತಾ ಬಂತು, ಕ್ರಮ ತೆಗೆದುಕೊಂಡಿಲ್ಲ. ಅಂದರೆ ಬಲಿಷ್ಠನಿಗೆ ಒಂದು ಕಾನೂನು, ಬಡವನಿಗೆ ಒಂದು ಕಾನೂನು ಬಂದರೆ ಇದು ಒಳ್ಳೆಯ ಲಕ್ಷಣಗಳಲ್ಲ. ಅಲ್ಲಿ ಪೆಟಿಷನ್ ಆದ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಡ್ರಿ ಅಂತಾರೆ. ಆಗ ಏನು ಹೇಳ್ತಾರೆ ಇವರು? ಕಣ್ಣು ನೋವು, ಮೂಗು ನೋವು, ಬಾಯಿ ನೋವು, ಸೊಂಟೆ ನೋವು, ಹೊಟ್ಟೆ ನೋವು, ಎಲ್ಲ ಕಾಲಿಂದ ತಲೆವರೆಗೆ ನೋವು ಅಂತಾರೆ. ಬಟ್ ನಾಲಿಗೆಗೆ ಏನೂ ನೋವು ಬರೋಲ್ಲ. ನಾಲಿಗೆದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ. ಅಂದರೆ ಏನೂ ಆಗೋದಿಲ್ಲ. ನೋ ಅರೆಸ್ಟ್, ನೋ ಜೈಲ್. ಇದೆಲ್ಲ ಸಂವಿಧಾನದ ವಿರೋಧ ಭಾಷಣಗಳು. ಇದು ನಾನು ಹೇಳ್ತೀನಿ, ದ್ವೇಷ ಭಾಷಣ ಮಾಡಿದರೆ ಈ ಮೋದಿ ಸರ್ಕಾರ ಅವ್ರನ್ನ ಕಾಪಾಡಲು ತಿದ್ದುಪಡಿ ಮಾಡಿ
ದ್ವೇಷ ಭಾಷಣ ಮಾತಾಡಿ ನೋ ಅರೆಸ್ಟ್ ಎಂದು ಕಾನೂನು ಮಾಡಿದ್ದಾರೆ. ಅದೇ 173(b)(NSS. ಇದನ್ನೆಲ್ಲ ಒಂದು ಸ್ಟ್ರೋಕಲ್ಲಿ ತಿದ್ದುಪಡಿ ಮಾಡಿ ಕ್ಲೋಸ್ ಮಾಡಿ ಪೊಲೀಸರ ಅಧಿಕಾರನೇ ಕಿತ್ಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ಟು ಅಟ್ಯಾಕ್ ಮೈನಾರಿಟೀಸ್. ಇದನ್ನೇ ಮೈನಾರಿಟೀಸ್ ಮಾತಾಡಿದರೆ ಕೋಕ ಹಾಕ್ತಾರೆ, ಊಪ ಹಾಕ್ತಾರೆ. ಆದರೆ ಇವ್ರು ಮಾತಾಡಿದರೆ ಕೋಕಾನೂ ಬರೋಲ್ಲ, ಊಪನೂ ಬರೋಲ್ಲ. ನಮ್ಮ ಮುಂದೆನೇ ಒಂದು ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಇದೆ. ಅದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನನ್ನ ಈ ಪೋಕ್ಸೋ ಕೇಸು, ನನ್ನ ಮೇಲೆ ದಾಖಲಾಗಿರೋ ಪೋಕ್ಸೋ ಕೇಸ್ಗೆ ತಡೆಯಾಜ್ಞೆ ಕೊಡಬೇಕು ಅಂತಂದರು. ತಡೆಯಾಜ್ಞೆ ಕೊಡ್ತಿರೋ ಬಿಡ್ತಿರೋ ಅದು ನ್ಯಾಯಾಂಗ ವ್ಯವಸ್ಥೆಗೆ ಬಿಟ್ಟಿದ್ದು. ಅದನ್ನು ನ್ಯಾಯಾಂಗನ ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ನ್ಯಾಯಾಂಗ ಅಲ್ಲೊಂದು ಮಾತು ಹೇಳಿಬಿಡ್ತು, ಇದರೊಳಗೆ ಆರೋಪಿ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಅಲ್ಲ ಅಂತ ಹೇಳಿಬಿಡ್ತು. ಅದು ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚರ್ಚೆಗೆ ಒಳಗಾಯಿತು. ಅಂದರೆ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿಗೆ ಒಂದು ನ್ಯಾಯ, ಶ್ರೀಮಂತನಿಗೆ ಒಂದು ನ್ಯಾಯ, ಬಡವನಿಗೆ ಒಂದು ನ್ಯಾಯ, ಬಲಾಢ್ಯನಿಗೆ ಒಂದು ನ್ಯಾಯ, ಬಲ್ಲಿದನಿಗೆ ಒಂದು ನ್ಯಾಯ ಅಂತ ನಮ್ಮ ದೇಶದ ಕಾನೂನಲ್ಲಿ ಅದು ಹೇಳೇ ಇಲ್ಲ. ಇದು ವ್ಯವಸ್ಥೆಯ ದುರಂತ. ಇದಾಗಬಾರ್ದು.